ಸಾಹಿತ್ಯದ ಮೂಲಕ ನೀವು ಏನೇ ಬರೆದ್ರೂ ಕೂಡ, ಗಣಿತವನ್ನು ಸಾಹಿತ್ಯದ ಮೂಲಕ ಬರೆದ್ರೂ ಕೂಡ ಅದು ತುಂಬಾ ಆಕರ್ಷಕವಾಗಿರುತ್ತೆ. ನಮ್ಮ ಹಳೆಯ ಕಾಲದೊಳಗಡೆ ಆರ್ಯಭಟ ಇರ್ಬೋದು ಅಥವಾ ಭಾಸ್ಕರನ್ ಲೀಲಾವತಿ ಇರ್ಬೋದು. ಲೀಲಾವತಿ ಎನ್ನುವಂಥದ್ದು ಒಂದು ಗಣಿತ ಗ್ರಂಥ, ಅದು ಪದ್ಯಗಳಲ್ಲಿ ಬರೆದಿರುವಂತ ಗಣಿತ ಗ್ರಂಥ. ಯಾಕೆ ಅದು ಅಷ್ಟು ಆಕರ್ಷಕ ಅಂದ್ರೆ ಅದನ್ನ ಬಾಯಲ್ಲಿ ಇಟ್ಕೊಳ್ಳಕ್ಕೆ, ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಬಹಳ ಮುಖ್ಯವಾದಂತ ಒಂದು ಶಿಬಿರ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ಜನ ಕಡಿಮೆ ಇರ್ಬೋದು, ಅದೇನು ತೊಂದರೆ ಇಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ರು, ಇನ್ನೊಂದು 7-8 ಜನ ಇದ್ದಾರೆ. ನನ್ನ ಭಾಷಣ ಮುಗಿದ್ಮೇಲೆ ಇದ್ದು ಹೋಗ್ತಿರೋ ಈಗಲೇ ಇದ್ದೈತೆ. ಅವ್ರು ಯಾವ ಬೇಕಾದ್ರೂ ಹೋಗ್ಬೋದು, ಅಥವಾ ಅವ್ರಿಗೆಲ್ಲ ಪ್ರೈಸ್ ಕೊಡೋದಕ್ಕೆ ಕೊಡ್ತಾರೆ ಅಂತ ಕಾಯ್ತಾ ಇರ್ಬೋದು. ಇಲ್ಲಿ ಯಾವಾಗಲೂ ತುಂಬಾ ಒಳ್ಳೇದು ಶುರುವಾಗೋದು ಬಹಳ ಕಡಿಮೆ ಜನರಿಂದಲೇ. ತುಂಬಾ ಜನ ಸೇರ್ಕೊಂಡು ಏನೋ ಮಾಡ್ತಾರೆ ಅನ್ನೋದು ಇದೆಯಲ್ಲ, ಅದು ಆಗಿರಲ್ಲ. ಒಂದು 4 ಜನ ಸೇರ್ಕೊಂಡು 1925ರಲ್ಲಿ ಒಂದು ಸಂಘಟನೆ ಕಟ್ಟಿದ್ರಲ್ಲ, ಅದಿವತ್ತು ಇಡೀ ದೇಶವನ್ನ ಕೈ ಹಿಡಿದಂಗೆ ಕೂತಿದ್ರು. 4 ಜನ. ಅದು ಹಿಂಗಾಯ್ತದು. ಅವ್ರ ಜೊತೆ ಒಳಗೆ ಆಗಲೇ 1000 ಜನ ಸೇರ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವ್ರು ಸರ್ವನಾಶ ಆಗೋಗ್ಬಿಡೋರು. ಆದ್ರೆ ಕಡಿಮೆ ಜನ ಸೇರ್ಕೊಂಡು ಹೆಚ್ಚು ಕೆಲಸವನ್ನ ಅವರು ಮಾಡಿರೋದ್ರಿಂದಾಗಿಯೇ ಅವರಿಗೆ ಅಷ್ಟೊಂದು ಶಕ್ತಿ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ತರದ್ ಯಾವುದೇ ಕೆಲಸ ಇದ್ರೂ ಕೂಡ ನಿಧಾನವಾಗುತ್ತೆ ಮತ್ತು ಕಡಿಮೆ ಜನರಿಂದನೇ ಆಗುತ್ತೆ. ಸೊ ಇವತ್ತು, ನಿನ್ನೆ ಮತ್ತು ಇವತ್ತು ಇಲ್ಲಿ ನಡೆದ ವಿಜ್ಞಾನದ ಈ ಲೇಖಕರ ಶಿಬಿರ ಇದೆಯಲ್ಲ, ಇದು ಕೂಡ ಕಡಿಮೆ ಜನ ಇದ್ರು ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದಾಗಿದೆ, ನಾನು ಡಾಕ್ಟರ್ ರಾಜಾ ಸಾಬ್ ಅವ್ರಿಗೆ ಹೇಳ್ಬೇಕಾಗಿದೆ. ಇಲ್ಲಿ 2 ಬುಕ್ ಬ್ರಹ್ಮಾದವರು ಮತ್ತು ಇನ್ನೊಂದು ಚಾನಲ್, 2 ಚಾನಲ್ನವರು ಕೂಡ ಇದನ್ನ ಲೈವ್ ಮಾಡಿದ್ದಾರೆ, ಅಕಾಡೆಮಿದು. ಸೊ ಇದನ್ನ ಲೈವ್ ಮಾಡಿರೋದ್ರಿಂದ ಅಲ್ಲಿ ನೋಡ್ತಾ ಇರೋರು ಬಹಳ ಜನ ಇರ್ತಾರೆ. ಇವತ್ತೇ ನೋಡಲ್ಲ, ಇನ್ನು 2 ದಿವಸ ಆದ್ಮೇಲೆ ನೋಡ್ತಾರೆ, ಇನ್ನು 6 ದಿವಸ ಆದ್ಮೇಲೆ ನೋಡ್ತಾರೆ, ಇನ್ನು 1 ವರ್ಷ ಆದ್ಮೇಲೆ ನೋಡ್ತಾರೆ, ಇನ್ನು 4 ವರ್ಷ ಆದ್ಮೇಲೆ ನೋಡ್ತಾರೆ. ನೀವು ಇಲ್ಲಿ ನಾವು ಆಡಿರುವ ಮಾತುಗಳನ್ನ ಅವರು ಯಾವತ್ತಾದ್ರೂ ಮತ್ತೆ ಅದನ್ನ ನೋಡೋದಕ್ಕೆ ಸಾಧ್ಯ ಇದೆ. ಅದ್ ನೋಡ್ತಾರೆ. ಇದೇ ವಿಜ್ಞಾನ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ವಿಜ್ಞಾನ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ವಿಜ್ಞಾನದಿಂದ ಆಗೋ ಲಾಭಗಳು, ವಿಜ್ಞಾನದ ಲಾಭಗಳಿದಾವಲ್ಲ, ಅದೆಷ್ಟು ಮಿಗಿಲಾದದ್ದು ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಈ ವಿಜ್ಞಾನವನ್ನ ನಾವು ಜನಗಳಿಗೆ ತಲುಪಿಸೋದಿದೆಯಲ್ಲ, ಇದು ಯಾವ ಮಾರ್ಗದಲ್ಲಿ ತಲುಪಿಸ್ಬೇಕು ಅನ್ನೋದು. ಸೋಮೇಶ್ವರ ಒಂದು ರೀತಿಯಲ್ಲಿ, ಅನಂತರಾಮ್ ಅವರು ಇನ್ನೊಂದು ರೀತಿಯಲ್ಲಿ, ಯರಿಸ್ವಾಮಿ, ನಮ್ಮ ವೆಂಕಟೇಶ್, ಬೇರೆಗೌಡ, ಈ ಥರದವರು ಅವರವ್ರದೇ ದಾರಿಗಳನ್ನ ಕಂಡಿಡ್ಕೊಂಡಿದ್ದಾರೆ. ಅವ್ರ ದಾರಿ ಒಳಗಡೆ ಅದನ್ನ ವಿಜ್ಞಾನವನ್ನು ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದರೊಳಗೆ ಯಶಸ್ಸು ಕೂಡ ಅವರು ಪಡೆದಿರ. ಅವ್ರನ್ನ ಕಾಪಿ ಮಾಡಬೇಕು ಅಂತ ಏನಿಲ್ಲ. ಅವ್ರಿಗಿಂತ ಮಿಗಿಲಾದ ಒಂದು ದಾರಿಯನ್ನು ನಮಗೆ ಕಂಡುಕೊಳ್ಳಕ್ ಸಾಧ್ಯ ಆಗೋದಾದ್ರೆ ನಾವು ಅದರೊಳಗೆ ಯಶಸ್ಸು ಪಡೆಯೋಕೆ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಯಾವತ್ತೂ ತಿಳ್ಕೊಳ್ಳಿ, ಸಾಹಿತ್ಯದ ಮೂಲಕ ನೀವು ಏನೇ ಬರೆದ್ರೂ ಕೂಡ, ಗಣಿತವನ್ನು ಸಾಹಿತ್ಯದ ಮೂಲಕ ಬರೆದ್ರೂ ಕೂಡ ಅದು ತುಂಬಾ ಆಕರ್ಷಕವಾಗಿರುತ್ತೆ. ನಮ್ಮ ಹಳೆಯ ಕಾಲದೊಳಗಡೆ ಆರ್ಯಭಟ ಇರ್ಬೋದು ಅಥವಾ ಭಾಸ್ಕರನ್ ಲೀಲಾವತಿ ಇರ್ಬೋದು. ಲೀಲಾವತಿ ಎನ್ನುವಂಥದ್ದು ಒಂದು ಗಣಿತ ಗ್ರಂಥ, ಅದು ಪದ್ಯಗಳಲ್ಲಿ ಬರೆದಿರುವಂತ ಗಣಿತ ಗ್ರಂಥ. ಯಾಕೆ ಅದು ಅಷ್ಟು ಆಕರ್ಷಕ ಅಂದ್ರೆ ಅದನ್ನ ಬಾಯಲ್ಲಿ ಇಟ್ಕೊಳ್ಳಕ್ಕೆ, ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ನಮ್ ಜನ ಏನು ಅಂತಂದ್ರೆ ಯಾವಾಗ್ಲೂ ಕೂಡ ಬಾಯ್ಪಾಠ ಮಾಡ್ಕೊಂಡು, ಯಾವುದನ್ನೇ ಆಗ್ಲಿ ಮಂತ್ರದಿಂದ ಹಿಡಿದು ಏನನ್ನಾದ್ರೂ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟು ಅದನ್ನೇ ಒದರ್ತಾ ಇರ್ತಾರೆ. ಆ ಬಾಯ್ಪಾಠ ಮಾಡ್ಕೊಳ್ಳೋದ್ರೊಳಗೆ ನಾವು ಸಿದ್ಧಹಸ್ತರಾಗಿರೋದ್ರಿಂದಾಗಿ ನಮ್ಮ ಹಿಂದಿನ ಪೂರ್ವಸೂರಿಗಳು ಆ ದಾರಿಯನ್ನ ಕಂಡಿಡ್ಕೊಂಡಿದ್ರು, ಅದ್ರ ಮೂಲಕ ಮಾಡ್ತಾ ಇದ್ರು. ಇವತ್ತು ಅದನ್ನೇ ಮಾಡ್ಬೇಕು ಅಂತೇನಿಲ್ಲ, ಹೊಸ ದಾರಿ ಒಳಗಡೆ ನಾವು ಹೋಗ್ಬೋದಾಗಿದೆ. ಸಾಹಿತ್ಯ ಆಗ್ಲಿ, ಕಾವ್ಯ ಆಗ್ಲಿ, ಸ್ವಾಮಿ ಮಾತಾಡ್ಬೇಕಾದ್ರೆ ಹೇಳಿಲ್ವ ನಿಮ್ಗೆ, ಯಾರು ಗ್ಯಾರಂಟಿ ರಾಮಯ್ಯ, ಆ ಗ್ಯಾರಂಟಿ ರಾಮಯ್ಯ ನೀವು ಹೇಳ್ರಪ್ಪ ಅದೇನು ನೀವು ವಿಜ್ಞಾನ ಅಂತಿರೋ, ಆ ವಿಜ್ಞಾನ ಅನ್ನೋ ಶಬ್ದಗಳನ್ನೆಲ್ಲ ತಗೊಂಡು ಏನು ಹೇಳಬೇಕು ಅನ್ನೋಂಥದ್ದನ್ನ ಇವ್ರು ಹೇಳಿದ್ಮೇಲೆ ಅದನ್ನ ಹಾಡಿನ ಮೂಲಕ ರಚನೆ ಮಾಡಿ ಜನಗಳಿಗೆ ಮುಟ್ಟಿಸಿದಾಗ ಅದು ಎಷ್ಟು ಸುಲಭವಾಗಿ ಜನಗಳನ್ನ ತಲುಪಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ತರ ಬೇಕಾದಷ್ಟು ನಮ್ಮಲ್ಲಿ ನಮ್ಮ ಕೆಲವು ಕವಿಗಳು, ಈ ಕಾಲದ ಕವಿಗಳು ಕೂಡ ಅದನ್ನ ಮಾಡಿರುವಂಥದ್ದನ್ನ ಗಮನಿಸಬೇಕು. ಸೊ ಹಾಗಾಗಿ ವಿಜ್ಞಾನವನ್ನ ಜನಪ್ರಿಯಗೊಳಿಸುವ ಒಂದು ಅತ್ಯಂತ ಅನಿವಾರ್ಯವಾದಂತ ತುರ್ತಿನ ಕಾಲದಲ್ಲಿ ನಾವಿದ್ದೀವಿ. ಮತಮೌಢ್ಯಗಳನ್ನ ಜನಪ್ರಿಯಗೊಳಿಸ್ತಾ ಇರೋರ ನಡುವೆ ನಾವ್ಯಾಕೆ ಸತ್ಯವನ್ನ, ವಾಸ್ತವವನ್ನ ಮತ್ತು ಮನುಷ್ಯನ ಬದುಕಿಗೆ ಬೇಕಾದ ಅಥವಾ ಈ ಭೂ ಜಗತ್ತಿದೆಯಲ್ಲ, ಈ ಭೂ ಪರಿಸರ ಇದೆಯಲ್ಲ, ಇದನ್ನ ಉಳಿಸ್ಕೊಳ್ಳಕ್ಕೆ ಬೇಕಾದಂತ ವಿಜ್ಞಾನವನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು? ನಮ್ಮ ದಾರಿಗಳು ಸ್ಪಷ್ಟವಾಗಿದ್ದಾವೆ, ದಿಟ್ಟವಾಗಿದ್ದಾವೆ, ಸತ್ಯವಾಗಿದ್ದಾವೆ. ಹಾಗಾಗಿ ನಮ್ಮ ದಾರಿ ಸರಿಯಾಗಿರೋದ್ರಿಂದ ಈ ದಾರಿ ಒಳಗೆ ನಾವು ನಡಿಬೇಕಾದಂತ, ಇದಕ್ಕೆ ಯಾರ್ಯಾರ ಸಹಕಾರ ಬೇಕೋ ಅದೆಲ್ಲವನ್ನು ನಾವು ತಗೊಂಡು ನಡಿಬೇಕಾಗಿರುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸಾಹಿತ್ಯ ಅಕಾಡೆಮಿ ಆತರ ಬೇಕಾದಷ್ಟು ಮಾಡ್ತಾ ಇದೆ ಸುಮಾ, ಅದನ್ನ ವಿವರವಾಗಿ ಹೇಳಕ್ ಸಮಯ ಇರ್ಲಿಲ್ಲ ಅವರಿಗೆ.
ನೋಡಿ, ಈಗೊಂದು ನಾವು ಒಂದು ಯೋಜನೆ ಮಾಡಿದೀವಿ, ಸೌಹಾರ್ದ ಕರ್ನಾಟಕ ಪುಸ್ತಕ ಮಾಲಿಕೆ ಅಂತ. 50 ರಾಮ ಮನೋಹರ್ ಲೋಹಿಯಾ ಅವರ ಚಿಂತನೆಗಳ ಹಿನ್ನೆಲೆಯಲ್ಲಿ ಮನುಷ್ಯ ಹೇಗೆ ಬದುಕಬೇಕು, ಸಾಹಚರ್ಯದಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು, ಯಾವುದೇ ಜಾತಿ ಮತ ಭೇದ ಭಿನ್ನತೆಗಳಿಲ್ಲದ ಹಾಗೆ ನಮ್ಮ ಬದುಕನ್ನ ಕಟ್ಕೋಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಒಂದು ಸೌಹಾರ್ದ ಕರ್ನಾಟಕ ಅಂತ ಮಾಡ್ತಾ ಇದ್ವಿ. 50 ಪುಸ್ತಕಗಳು. ಅದು ಹೇಗೆ ಅಂತಂದ್ರೆ ನೋಡಿ, ನಿಮಗೆ ಇಂಥ ಸಂದರ್ಭದಲ್ಲಿ ನಮ್ಗೆ ನೆನಪಾಗೋದು ಮಹಾಕವಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದ ಸಂದರ್ಭದಲ್ಲಿ ಪ್ರಚಾರೋಪನ್ಯಾಸ ಮಾಲೆ ಅಂತ ಮಾಡಿದ್ರು. ನಿಮ್ಗೆ ದೊಡ್ಡವರಿಗೆ ನೆನಪಿರುತ್ತೆ, ಈ ಹುಡುಗರಿಗೆ ನೆನಪಿರುತ್ತೋ ಇರೋ ಗೊತ್ತಿಲ್ಲ. ಪ್ರಚಾರೋಪನ್ಯಾಸ ಮಾಲೆ ಅಂತ ಹೇಗೆ ಅದು ಅಂತಂದ್ರೆ, ಒಬ್ಬ ವಿದ್ವಾಂಸನ ಅವು ಯಾವುದೇ ಕ್ಷೇತ್ರದ ಗಣಿತಜ್ಞ ಆದ್ರೆ ಆತ, ಇತಿಹಾಸದವನಾದ್ರೆ, ಸಂಗೀತ, ರಂಗಭೂಮಿ, ಕೃಷಿ ತಜ್ಞತೆ ಇರೋದು, ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಉದ್ಯಮಗಳಲ್ಲಿ ಕೆಲಸ ಮಾಡಿದವರು, ಇಂಥವ್ರನ್ನ ಕರೆಯೋದು. ನೋಡಪ್ಪ, ನೀನು ಯಾವುದೋ ಕ್ಷೇತ್ರದಲ್ಲಿ ನಿನಗೆ ಪರಿಣಿತಿ ಇದೆಯಲ್ವಾ, ಅದನ್ನ ಒಂದು ಪ್ರಬಂಧವನ್ನ ಬರ್ಕೊಂಡು ಹೋಗಿ ಒಂದು ಉಪನ್ಯಾಸ ಕೊಡು, ಉಪನ್ಯಾಸ ಕೊಡು. ಆ ಉಪನ್ಯಾಸ ಕೊಟ್ಟ ಮೇಲೆ ಬಂದು ನಮಗೆ ಅದನ್ನ ಸಲ್ಲಿಕೆ ಮಾಡು. ಅದನ್ನ ಏನ್ ಮಾಡೋರು, ಸಣ್ಣ ಸಣ್ಣ ಪುಸ್ತಕ 4 ಆಣೆ ಅದರ ಬೆಲೆ. ಆ ಕಾಲದಲ್ಲಿ ನಾವೆಲ್ಲ ಓದಕ್ ಶುರು ಮಾಡಿದ್ದೆ ಅದರಿಂದ. ಉಪನ್ಯಾಸ ಮಾಲೆಯನ್ನ ನಾವು ಮರ್ತು ಬಿಟ್ರೆ ಸಾಧ್ಯ ಇಲ್ಲ, ಮರಿಬಾರದು ಅದನ್ನ. ಈಗ ಸಾಹಿತ್ಯ ಅಕಾಡೆಮಿ ಅದೇ ಮಾದರಿಯಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಉಪನ್ಯಾಸಕರನ್ನ ಹುಡುಕ್ತೀವಿ, ಅವ್ರಿಗೆ ಸಬ್ಜೆಕ್ಟ್ ನಾವೇ ಕೊಟ್ಬಿಟ್ಟು ಇದನ್ನ ಒಂದು ಉಪನ್ಯಾಸವನ್ನ ನೀವು ಬರ್ಕೊಂಡು ನಾವೇ ಒಂದು ಸಭೆ ಏರ್ಪಾಟ್ ಮಾಡ್ತೀವಿ. ಇಡೀ ಕರ್ನಾಟಕದೊಳಗೆ ನಿಮ್ಗೆ ಎಲ್ಲೆಲ್ಲಿ ನಿಮ್ಗೆ ಅನುಕೂಲ ಆಗುವಂತ ಜಾಗಗಳಲ್ಲಿ ಸಭೆ ಏರ್ಪಾಟ್ ಮಾಡ್ತೀವಿ. ಅಲ್ಲಿ ನೀವು ಹೋಗಿ ಉಪನ್ಯಾಸ ಮಾಡ್ಬೇಕು. ಅಲ್ಲಿ ಕೆಲವರೆಲ್ಲ ಸಭಿಕರು ಇರ್ತಾರೆ, ಆ ಸಭಿಕರಲ್ಲೂ ಸಾಕಷ್ಟು ಪ್ರಜ್ಞಾವಂತರು ಇರ್ತಾರೆ. ಅವ್ರ ಜೊತೆಯಲ್ಲಿ ಸಂವಾದ ಮಾಡಬೇಕು. ಅವರು ಕೊಡಬಹುದಾದಂತ ಫೀಡ್ಬ್ಯಾಕ್ ಕೂಡ ಇದ್ರೊಳಗಡೆ ಸೇರಿಸಿ ನೀವೊಂದು 40 ಪುಟದ ಒಂದು ಸಣ್ಣ ಪುಸ್ತಕವನ್ನು ನಮಗೆ ನಾವು ಕೊಟ್ಟಿರೋ ಸಬ್ಜೆಕ್ಟ್ ಮೇಲೆ ಬರ್ಕೊಡ್ಬೇಕು. ಅದನ್ನು ನಾವು ಸಣ್ಣ ಸಣ್ಣ ಪುಸ್ತಕ ಮಾಡಿ ತುಂಬಾ ಕಡಿಮೆ ಬೆಲೆಗೆ ಸಾಹಿತ್ಯ ಅಕಾಡೆಮಿ ಇದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡುತ್ತೆ. ಸೊ ಈ ಯೋಜನೆ, ಈ ತರದ ಅನೇಕ ಯೋಜನೆಗಳನ್ನು ನಾವು ಮಾಡ್ತಾ ಇದೀವಿ. ಆಮೇಲೆ ಒಂದು ತಿಳ್ಕೊಳ್ಳಿ, ನಮ್ಮ ಕವಿಗಳು, ಈಗ ನಾನು ನಿನ್ನೆ ಎಲ್ಲ ಆದಿಪುರಾಣದ ಬಗ್ಗೆ ಹೇಳಿದೀನಿ, ಮತ್ತೆ ಅದನ್ನೇ ಹೇಳುವಂತದ್ರೊಳಗೆ ಯಾವುದು ಸ್ವಾರಸ್ಯ ಇರಲ್ಲ, ಸಮಯವೂ ಇಲ್ಲ. ನಮ್ಮ ಕುಮಾರವ್ಯಾಸ ಅಂತ ಒಬ್ಬ ಕವಿ, ಅವನೊಂದು ಸಾಲ ಹೇಳ್ಬಿಟ್ಟು ನಾನು ಹೆಚ್ಚು ವಿಸ್ತರಿಸಕ್ ಹೋಗೋದಿಲ್ಲ. ಕೃಷಿ ವಿಹೀನರ ದೇಶವಿದು ದುರ್ದೇಶ ಕೇಳೆಂದ ಅಂತ ಬರೀತಾರೆ. ಕೃಷಿ ವಿಹೀನರ ದೇಶವಿದು ದುರ್ದೇಶ. ಎಂತ ಕೆಟ್ಟ ದೇಶ ಅಯ್ಯ, ಯಾವುದು ಅತ್ಯಂತ ದುರ್ದೇಶ, ಕೆಟ್ಟ ದೇಶ ಅಂದ್ರೆ ಎಲ್ಲಿ ವ್ಯವಸಾಯ ಮಾಡೋ ಜನ ಇಲ್ವೋ ಅಂಥ ದೇಶಗಳು ಕೆಟ್ಟ ದೇಶ ಅನ್ನೋಂಥ ರೀತಿ ಒಳಗಡೆ ಅವನಿಗೆ ಹೇಳೋ ಮಾತುಗಳು ಇದೆಯಲ್ಲ, ಅದು ಬಹಳ ಮುಖ್ಯ. ಆಗ್ಲೇ ಯಾರೋ ಪುನರ್ಜನ್ಮದ ಬಗ್ಗೆ ನಮ್ಮ ಸ್ವಾಮಿ ಮಾತಾಡ್ತಾ ಇದ್ರು. ಪುನರ್ಜನ್ಮದ ಬಗ್ಗೆ ಅವರ ಏನೋ ನಂಬಿಕೆಗಳಿದಾವಲ್ವಾ, ಎಲ್ರಿಗೂ ಯಾವ್ಯಾವ್ದೋ ರೀತಿಯಾದ ನಂಬಿಕೆಗಳಿದಾವೆ. ಪಂಪ ಅವನು ಆದಿಪುರಾಣವನ್ನ ಬರೆಯೋದೇ ಪುನರ್ಜನ್ಮಗಳ ಆಧಾರದ ಮೇಲೆ. ಆ ಆದಿನಾಥನ ಭವಾವಳಿಗಳನ್ನ ಕುರಿತು ಎಷ್ಟೋ ಜನ್ಮಗಳನ್ನು ದಾಟಿ ಅವನು ಆದಿನಾಥ ಆಗೋದು. ಸೊ ಆ ರೀತಿ ಜನ್ಮಾಂತರಗಳ ಬಗ್ಗೆ ಕತೆ ಬರಿಬೇಕಾದ್ರೆ ಇತ್ತಿದಂಗೆ ಅವನ ಕವಿ ಪ್ರಜ್ಞೆ ಒಂದ್ ಕಡೆ ಎಚ್ಚರ ಆಗ್ಬಿಡುತ್ತೆ. ಕವಿಗಳು ಹೆಂಗೆ ಅಂತಂದ್ರೆ, ನೀವೇನೋ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತೀರಿ, ಪಾಪ ಬರಿತಾ ಇರ್ತಾವ ಕುತ್ಕೊಂಡು. ಭಜನೆ ಬರೆಯ ಅಂದ್ರೆ ಬರಿತಾ ಇರ್ತಾರೆ, ಅಥವಾ ನಮ್ ದಾಸರು ಕೀರ್ತೆ ಬರಿ ಅಂದ್ರೆ ಬರಿತಾ ಇರ್ತಾರೆ, ಭಕ್ತಿ ಬರಿ ಅಂದ್ರೆ ಬರಿತಾ ಇರ್ತಾರೆ. ಇದ್ಕಿದ್ದ ಹಾಗೆ ಅವ್ರ ಒಳಗಡೆ ಒಂದು ಎಚ್ಚರ ಬರುತ್ತೆ. ಅದನ್ನೇ ಕವಿ ಪ್ರಜ್ಞೆ ಅಂತ ಕರೆಯೋದು. ಆ ಕವಿ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇಲ್ಲ ನಾನು ಮಾಡ್ತಾ ಇರೋದು ಅಥವಾ ನಾನು ಹೇಳ್ತಾ ಇರೋದು ತಪ್ಪಾಗಿದೆ, ನಾನು ಹೇಳ್ಬೇಕಾಗಿದ್ದು ಹೀಗೆ ಅನ್ನೋಂಥದ್ದನ್ನು ಬರೀತಾರೆ ಅವ್ರು. ಪಂಪ ಮಾಡ್ತಾನೆ ಆದಿಪುರಾಣದಲ್ಲಿ. ಪುನರ್ಜನ್ಮ ಅಂತ ಬಡ್ಕೊಳ್ತೀರಪ್ಪ, ಪುನರ್ಜನ್ಮ ಇಲ್ಲ. ಎಷ್ಟು ಚೆನ್ನಾಗಿರ್ತಾನೆ ಅಂದ್ರೆ, ಪುನರ್ಭವವೆಂಬುದು ಪುಸಿ ಕಾಣ ಢಂಬಂ ಅಂತಾನೆ. ಇದಕ್ಕಿಂತ ವಾಸ್ತವ ಸತ್ಯ ಬೇಕಾ ಸರ್? ಈ ಕಾಲದ ಯಾರು ಈಗ ಹೇಳಿದಾರೆ ಹೇಳಿ ನೋಡೋಣ. 1000 ವರ್ಷದ ಹಿಂದೆ ಪುನರ್ಭವವೆಂಬುದು ಪುಸಿ ಕಾಣ. ಪುಸಿ ಅಂದ್ರೆ ಪುಸಿ, ಸುಳ್ಳು ಕಣೋ, ಕಾಣ ಅಂದ್ರೆ ಕಣೋಲೇ ಅಂತ. ಪುನರ್ಜನ್ಮ ಎನ್ನುವುದು ಸುಳ್ಳು ಕಣೋ. ಢಂಬ ಅಂದ್ರೆ ಮೋಸ, ವಂಚನೆ. ನಿಮ್ಮನ್ನ ಯಾರೋ ಮೋಸ ಮಾಡೋದಕ್ಕೋಸ್ಕರ ಪುನರ್ಜನ್ಮದ ಕಥೆಗಳನ್ನ ಕಟ್ಟಿದ್ದಾರೆ. ಇದಕ್ಕಿಂತ ಸತ್ಯ ಬೇಕಾ? ಈ ತರದ ಎಷ್ಟು ಸಂಗತಿಗಳು ಕನ್ನಡ ಸಾಹಿತ್ಯದಲ್ಲಿ ಸಿಗ್ತವೆ ಅಂತಂದ್ರೆ ಬಹಳ ಹೆಚ್ಚು, ಅನೇಕ ಸಂಗತಿಗಳು ಸಿಗ್ತವೆ. ನೋಡಿ, ನಮ್ಮ ವಿಜ್ಞಾನ ಲೇಖಕರಲ್ಲಿ ಒಂದು ಸಣ್ಣ ಅವ್ರಿಗೊಂದು ಕೂಗಿದೆ, ಅಪೇಕ್ಷೆ ಇದೆ. ಏನು ಅಂತಂದ್ರೆ, ನಮ್ಮನ್ನು ಯಾರು ಸರಿಯಾಗಿ ಗಮನಿಸ್ತಾ ಇಲ್ಲ, ನಮ್ಮ ಕೃತಿಗಳನ್ನ ಯಾರು ವಿಮರ್ಶೆ ಮಾಡ್ತಾ ಇಲ್ಲ, ವಿಮರ್ಶಕರೇ ಇಲ್ಲ ನಮಗೆ ಅಂತೇಳಿ. ಆಯ್ತಪ್ಪ, ನನ್ನ ಪುಸ್ತಕ ಯಾರು ವಿಮರ್ಶೆ ಮಾಡಿದ್ದಾರೆ? ನನ್ನ ಪುಸ್ತಕ ಯಾರು ಅಂತ ಬಾಳೆ ಸ್ವಾಮಿ ಯಾರ ಕೈಲಿ ಮಾಡಿಸಿದ್ದೀನಿ. ಈಗ ನಮ್ಮ ಸುನಂದ ಬಂದು ಮಾಡಿಸ್ತಾರಲ್ಲ. ಯಾರು ಹಂಗೆಲ್ಲ ಬಂದು ಯಾರೋ
ಈ ನಮ್ಮ ಆಶಾದೇವಿನೋ ಇಂಥವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಸೋಮೇಶ್ವರ ಪುಸ್ತಕದ ಬಗ್ಗೆ ಒಂಚೂರು ಮಾತಾಡಿದ್ರೆ ಬೇಕಾದ್ರೆ ಒಂದು 5 ನಿಮಿಷ ಮಾತಾಡೋಗ್ತಾರೆ, ಹೊತ್ತು ಕೂತ್ಕೊಂಡು ಬರೆಯೋದಿದ್ರು ಬರೆಯಲ್ಲ ಅವ್ರಿಗೆ ಬರಬೇಕು ಒತ್ತಡ ಅನ್ನೋದು. ಅವ್ರ ಒಳಗಡೆ ನಾನು ಈ ಕೃತಿಯನ್ನ ಕುರಿತು ಬರೀಲೇಬೇಕಾಗಿದೆ ಅಂತ ಒಂದು ಅನಿವಾರ್ಯತೆಯ ಒತ್ತಡ ಅವ್ರ ಎದೆ ಒಳಗಡೆ ಬಂದಾಗ ಅವ್ರು ಬರೀತಾರೆ. ಆ ಅನಿವಾರ್ಯತೆಯ ಒತ್ತಡ ಯಾವಾಗ ಬರುತ್ತೆ ಅವ್ರಿಗೆ ಅಂತಂದ್ರೆ ಆ ಕೃತಿ ಅಷ್ಟು ಮುಖ್ಯವಾದ ಕೃತಿ ಆಗಿದ್ದಾಗ ಮಾತ್ರ. ನಾನು ಏನೋ ಬಾಯಿಗೆ ಬಂದದ್ದು ಬರೆದ್ಬಿಟ್ಟು ಇದ್ರ ಬಗ್ಗೆ ವಿಮರ್ಶೆ ಬರೀರಿ ಅಂತ ಕಳಿಸ್ಬಿಟ್ರೆ ಹೆಂಗಾಗುತ್ತೆ? ಆಗಲ್ಲ. ಬೇಕಾದ್ರೆ ಒಂದು ಪರಿಚಯ ಬರ್ಕೊಡ್ತಾರೆ, ಪ್ರಜಾವಾಣಿಯವರು ಒಂದು ಪರಿಚಯ ಬರೀಸ್ತಾರಲ್ಲ ಹಂಗೆ. ಅದಕ್ಕೆ ನಮ್ಮ ಎಲ್ ಬಸವರಾಜ್ ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವ್ರು ನನಗೊಂದ್ಸರಿ ಹೇಳಿದ್ರು, ನೋಡ್ರಿ ನೀವೆಲ್ಲ ಬರ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ, ನಿಮ್ಮ ವಿಮರ್ಶಕರನ್ನ ನೀವೇ ಸೃಷ್ಟಿ ಮಾಡ್ಕೋಬೇಕು, ನಿಮ್ಮ ಅನುವಾದಕರನ್ನ ನೀವೇ ಸೃಷ್ಟಿ ಮಾಡ್ಕೋಬೇಕು. ಯಾರೋ ಬಂದು ಅನುವಾದ ಮಾಡ್ತಾರೆ, ಯಾರೋ ಬಂದು ವಿಮರ್ಶೆ ಮಾಡ್ತಾರೆ ಅಂತ ಕಾಯಬೇಡಿ. ನಾನು ಈಗ ನಮ್ಮ ವಿಜ್ಞಾನ ಲೇಖಕರಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ, ನಿಮ್ಮ ವಿಮರ್ಶಕರನ್ನ ನೀವೇ ಸೃಷ್ಟಿ ಮಾಡಬೇಕಾಗಿದೆ. ಇದು ನನ್ನ ಮಾತಲ್ಲ, ಎಲ್ ಬಸವರಾಜ್ ಅವರ ಮಾತು. ಇದು ಬಹಳ ಮುಖ್ಯ. ಆಮೇಲೆ ಕೊನೆಯದಾಗಿ ನನ್ನ ಮತ್ತೊಂದು ವಿನಂತಿ ಏನು ಅಂದ್ರೆ, ವಿಜ್ಞಾನಿಗಳು ಮತಬೌಢ್ಯಕ್ಕೆ ಒಳಗಾಗಬಾರದು. ನೀವೇ ಇಲ್ಲಿ ದೇವರಿಲ್ಲ, ಅದು ಇದು ವಿಜ್ಞಾನ ಹಾಗೆ ಅಂತ ಹೇಳ್ಬಿಟ್ಟು ಆಮೇಲೆ ತಿರುಪ್ತಿಗೆ ಹೋಗ್ಬಿಟ್ಟು ಇದು ತಗೊಂಡ ಪೂಜೆ ಮಾಡಿಸ್ತಾ ಇದ್ರೆ ನಮ್ಮಂತವ್ರ ಕನ್ಫ್ಯೂಷನ್ ಹೆಂಗಾಗುತ್ತೆ? ಏನಾಗುತ್ತೆ ಅದರಿಂದ? ನಮ್ ಜನ ಏನ್ ಹೇಳ್ತಾರೆ? ನಮ್ ಜನ ಅತ್ಯಂತ ಮುಗ್ಧ ಜನ. ನೀವೇ ನಮ್ ಜನ ಬಾಯಿ ಬುದ್ಧಿವಂತರು ಅಂತ ಅನ್ಕೋಬೇಡಿ. ನಾವೆಲ್ಲ ತುಂಬಾ ಮುಗ್ಧರು. ಎಷ್ಟೋ ವರ್ಷಗಳಿಂದ ನಮ್ಗೆ ವಿದ್ಯೆ ಇರ್ಲಿಲ್ಲ, ಬುದ್ಧಿ ಇರ್ಲಿಲ್ಲ, ಹೀನಾಯವಾದ ಪರಿಸ್ಥಿತಿ ಇದ್ದವರು. ವಿಜ್ಞಾನಿಗಳ ಕಡೆಗೆ ನಾವು ಎಷ್ಟು ಕುತೂಹಲದಿಂದ ನೋಡ್ತಿರ್ತೀವಿ ಅಂದ್ರೆ, ನಿಮ್ಮ ಒಂದೊಂದು ಮಾತು ಕೂಡ ಅಮೃತ ವಾಕ್ಯವಾಗಿ ನಾವು ಪರಿಗಣಿಸ್ತಾ ಇರ್ತೀವಿ. ನೀವು ಏನು ಮಾಡ್ತೀರಿ ಅನ್ನೋದನ್ನ ಗಮನಿಸ್ತಾ ಇರ್ತೀವಿ. ದಯಮಾಡಿ ನೀವು ಮತಮೌಢ್ಯಗಳಿಂದ ದೂರ ಇರಿ, ಜಾತಿವಾದದಿಂದ ದೂರ ಇರಿ, ಕೋಮುವಾದದಿಂದ ದೂರ ಇರಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸಿ, ಸಂವಿಧಾನದ ಸಂರಕ್ಷಣೆಗೆ ಮುಂದಾಗಿ ನಿಮ್ಮ ಎಲ್ಲ ಪ್ರತಿಭೆಯನ್ನ ಮತ್ತು ನಿಮ್ಮ ಎಲ್ಲ ವಿದ್ವತ್ತನ್ನ, ನಿಮ್ಮೆಲ್ಲ ಪರಿಶ್ರಮವನ್ನ ಈ ಕೆಲಸಗಳಿಗಾಗಿ ಮೀಸಲಿಟ್ಟಾಗ ಈ ದೇಶ ಆಗ ಜಗತ್ವಂದಿ ಆಗುತ್ತೆ, ಆಗ ವಿಶ್ವಗುರು ಆಗುತ್ತೆ. ಇವತ್ತು ಪುರುಷೋತ್ತಮ ಬಿಳಿ ಬರೆದಿರೋದು ನೋಡಿದ್ರಲ್ವಾ? ಈ ದೇಶ ಸುಳ್ಳುಗಳಿಂದ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇಲ್ಲ, ಸತ್ಯಗಳಿಂದ ವಿಶ್ವಗುರು ಯಾವಾಗಲೂ ಆಗ್ಬೇಕಾಗಿತ್ತು ಈ ದೇಶ. ಆದ್ರೆ ಇಲ್ಲಿವರೆಗೂ ಆಗಿಲ್ಲ. ಅಂದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಈ ದೇಶದ ಪ್ರಜೆಗಳಾದ ನಾವೇ ಕಾರಣವಾಗಿದ್ದೇವೆ ಹೊರತು ಬೇರೆ ಯಾರು ಅಲ್ಲ. ಹಾಗಾಗಿ ಆ ದಿಕ್ಕಿಗೆ ಹೋಗುವ ಕಡೆಗೆ ನಮ್ಮ ಜನ, ಅದರಲ್ಲೂ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಜನ ಕೆಲಸ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. 2 ದಿವಸದಿಂದ ಬಹಳ ಅಚ್ಚುಕಟ್ಟಾಗಿ ಈ ಶಿಬಿರ ನಡೆದಿದೆ. ಮುಖ್ಯವಾಗಿ ನಾನು ರಾಜಾ ಸಾಹೇಬರಿಗೆ ಮತ್ತು ನಮ್ಮ ವಸುಂಧರಾ ಮೇಡಮ್ ಅವರಿಗೆ, ಸುಮಾ ಅವರಿಗೆ, ಆನಂದ್ ಅವರಿಗೆ, ಇವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ಇದ್ದಕ್ಕಿದ್ದಂಗೆ ನಮ್ಮ ಸುನಂದಮ್ನವ್ರು ಬಂದಿದ್ದಾರೆ. ಅದು ನನಗೆ ಬಹಳ ಸಂತೋಷವನ್ನ ತಂದಿದೆ. ಹಾಗೆ ನಿನ್ನೆಯಿಂದ ಭಾಗವಹಿಸಿದ ಎಲ್ಲ ಶಿಬಿರಾರ್ಥಿಗಳು, ನಮ್ಮ ಮತ್ತು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಅವರು ಬಂದಿಲ್ಲ, ನಿನ್ನೆಯಿಂದ ಅವ್ರಿಗೆ ಇನ್ನೊಂದು ಕೆಲಸ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಕರಿಯಪ್ಪನವರು ಮತ್ತು ನಮ್ಮ ಸ್ಟಾಫ್ ಇಲ್ಲೊಂದಿಬ್ರು ನಮ್ಮ ಸಾಹಿತ್ಯ ಅಕಾಡೆಮಿಯ ಸಿಬ್ಬಂದಿಯವರು, ಇವರು, ಆಮೇಲೆ ಈ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಎಲ್ಲ ಸಿಬ್ಬಂದಿಯವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಿ, ನಿಮಗೂ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.